ಇದು ಕಾರ್ನರ್ ಸೈಡಲ್ಲಿ 3 ಕಡೆ ರೋಡ್ ಬರುವಂಥ ಪ್ರಾಪರ್ಟಿ. ಇದು 32 ಕುಂಟೆ. ಈ ಥರ ಕಾಂಕ್ರೀಟ್ ರೋಡ್ಗೆ ಈ ಥರ 360 ಡಿಗ್ರಿನಲ್ಲಿ ಇಲ್ಲಿ ವ್ಯೂ ಅಟ್ಯಾಚ್ ಆಗಿರುವಂಥದ್ದು. ಇದು ಇಲ್ಲಿ ಕೆಳಗಡೆ ಒಂದು 450 ಎಕರೆ ಡ್ಯಾಮ್ ಇದೆ. ಡ್ಯಾಮು ಇಲ್ಲಿ ಕಾಣಿಸ್ತಾ ಇಲ್ಲ, ಒಂದು 5 ಅಡಿ ಹೈಟ್ ಹೋದರೆ ಕಾಣಿಸುತ್ತೆ. ಈ ಥರ ಕಾಂಕ್ರೀಟ್ ರೋಡ್ಗೆ ಅಳತೆ ಅದ್ಬಸ್ತು ಎಲ್ಲ ಆಗಿರುವಂಥದ್ದು. ಇದು ರೋಡಿಂದ 2 ಕಡೆಗೂ ಸ್ಪ್ಲಿಟ್ ಆಗುತ್ತೆ. ಈ ಕಡೆ ಒಂದು 8 ಕುಂಟೆ, ಉಳಿಕೆ ಇನ್ನೇನು ಬರುತ್ತೆ 24 ಕುಂಟೆ. ಈ ಕಡೆ ಇದು 2 ಪೀಸು ರೆಡ್ ಸಾಯಿಲು. ಸುತ್ತಲೂ ನೋಡ್ಬೋದು ಎಲ್ಲ ರಾಯಲ್ ಫಾರ್ಮ್ ಹೌಸ್ಗಳು. ಈ ಥರ ಇಲ್ಲಿ ವ್ಯೂ. ಹಾರೋಹಳ್ಳಿ ಬಸ್ ಸ್ಟ್ಯಾಂಡಿಂದ ಕರೆಕ್ಟಾಗಿ ಇಲ್ಲಿಗೆ 11 ಕಿಲೋಮೀಟ್ರ್ ಆಗುತ್ತೆ. ಇದು ನಕಾಶೆ ರೋಡು. ಸೊ ಇದಕ್ಕೆ 3 ಕಡೆಯಿಂದ ರೋಡ್ ಬರುತ್ತೆ ಇಲ್ಲ ಪ್ರಾಪರ್ಟಿಗೆ. ನಾನು ತೋರಿಸಿದ್ನಲ್ಲ ಕಾರ್ನರಲ್ಲಿ, ಅಲ್ಲೂ ರೋಡ್ ಬರುತ್ತೆ. ಇದು ರೋಡು, ಇದು ರೋಡು. ಬಲಗಡೆನೂ ಫೆನ್ಸಿಂಗ್ ಆಗಿದೆ. ಎರಡು ಕಡೆ ಸ್ಪ್ಲಿಟ್ ಆಗುತ್ತೆ. ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳು. ಇಲ್ಲಿ ವ್ಯೂ ಬೆಂಗಳೂರಿಂದ 1 ಅವರ್ ಜರ್ನಿ. ಸೊ ಇಲ್ಲೊಂದು ಅಕ್ಕಪಕ್ಕದಲ್ಲಿ ಲೋಕಲ್ ಟೌನ್ ಇದೆ, ಜಸ್ಟ್ 1.5 ಕಿಲೋಮೀಟ್ರು. ಅಲ್ಲಿವರೆಗೂ BMTC ಬಸ್ ಕನೆಕ್ಟಿವಿಟಿ ಇದೆ. ಎಲೆಕ್ಟ್ರಿಕ್ ಕನೆಕ್ಟಿವಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. 450 ಎಕರೆ ಡ್ಯಾಮ್ ಡೌನಲ್ಲಿ ಕಾಣಿಸ್ತಾ ಇದೆ, ಡೌನ್ಲಿದೆ. ಈ ಲ್ಯಾಂಡಿಂದ ಒಂದು 6 ಎಕರೆ ಹೋಗಬೇಕು. ಅದನ್ನು ಕೂಡ ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ಇದು ಸ್ವಲ್ಪ ಗಿಡ ಬೆಳ್ಕೊಂಡಿದೆ, ಲ್ಯಾಂಡ್ ಗೊತ್ತಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ. 3 ಸೈಡು ರೋಡ್ ಇರುವಂಥ 32 ಕುಂಟೆ ಪ್ರಾಪರ್ಟಿ ಇದೆ. ನಕಾಶೆ ರೋಡು. ಈ ಕಡೆ ಸಪ್ರೇಟ್ ನಿಮಗೊಂದು 8 ಕುಂಟೆ ಬರುತ್ತೆ. ರೆಡ್ ಸಾಯಿಲ್. ಈ ಥರ ಇಲ್ಲಿ ವ್ಯೂ ಇರುವಂಥ ಪ್ರಾಪರ್ಟಿ. ಅಲ್ಲಿ ಸ್ವಲ್ಪ ಡೌನಲ್ಲಿ ಇಲ್ಲಿ ಕಾಣಿಸುತ್ತೆ ಡ್ಯಾಮು. ಹೈಟಲ್ಲಿ ಹೋದರೆ ವೈಟಿಶ್ ಕಾಣಿಸ್ತಿದೆಯಲ್ಲ, ಅದೇ ಡ್ಯಾಮು. ಅದು ವಿಡಿಯೋದಲ್ಲಿ ತೋರಿಸ್ತೀನಿ. ಅಕ್ಕಪಕ್ಕ ಫಾರ್ಮ್ ಹೌಸು ನೋಡಿ. ಇಲ್ಲಿ ವೈಟ್ ಬಿಳಿ ಬಿಳಿ ಕಾಣಿಸ್ತಿದೆಯಲ್ಲ, ಅದೇ ಡ್ಯಾಮ್.